ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಕನ್ನಡದಲ್ಲಿ ವೆಬ್ ಡೆವಲಪ್ಮೆಂಟ್ ಕಂಪ್ಲೀಟ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಸ್ ಪಾರ್ಟ್ ಆಫ್ ದಿಸ್ ಕೋರ್ಸ್ ನಾವು ಎಂಟೈರ್ ವೆಬ್ ಡೆವಲಪ್ಮೆಂಟ್ನ ಬೇಸಿಕ್ಸ್ನ ಕಲಿತಾ ಹೋಗೋಣ, ಮತ್ತೆ ಈವನ್ ಅಡ್ವಾನ್ಸ್ ಕಾನ್ಸೆಪ್ಟ್ ಕೂಡ ಕಲಿತಾ ಹೋಗೋಣ. ಸೊ ಇವತ್ತು ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಏನು ಕಲಿತಾ ಹೋಗೋಣ ಅಂದರೆ HTML ಅಂದರೆ ಏನು, ವೆಬ್ ಡೆವಲಪ್ಮೆಂಟ್ಗೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ, ಮತ್ತೆ ಆ ವೆಬ್ ಡೆವಲಪ್ಮೆಂಟ್ನ ಈಚ್ ಅಂಡ್ ಎವ್ರಿ ಬೇಸಿಕ್ ಕಾಂಪೋನೆಂಟ್ಸ್ ಕಲಿತಾ ಹೋಗೋಣ. ಆಸ್ ಪಾರ್ಟ್ ಆಫ್ ಓವರ್ವ್ಯೂ ನಾವೇನು ನೋಡೋಣ ಅಂದರೆ ವೆಬ್ ಡೆವಲಪ್ಮೆಂಟ್ ಸಿಂಪಲ್ ವೆಬ್ ಪೇಜ್ ಹೇಗಿರುತ್ತೆ ಅಂತ ನೋಡೋಣ. ಆಲ್ಸೋ ಈ ವೆಬ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡುವಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಂದ್ರೆ ಅದು HTML ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ಅದನ್ನ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಎಂಟೈರ್ ಸೀರೀಸ್ ಆಫ್ ಕೋರ್ಸ್ನ ನೀವು ಫಾಲೋ ಮಾಡ್ತಾ ಹೋಗಿ, ಸೋ ದಟ್ ನೀವು 10th ಬರಿತಾ ಇರ್ಬೋದು, ಅಥವಾ 10th ಸ್ಟೂಡೆಂಟ್ ಇರ್ಬೋದು, ಹೈಸ್ಕೂಲ್ ಸ್ಟೂಡೆಂಟ್ ಇರ್ಬೋದು, ಅಥವಾ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು, ಈವನ್ ಡಿಗ್ರಿ ಸ್ಟೂಡೆಂಟ್ ಇರ್ಬೋದು, ಈ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಯಾರೇ ಒಬ್ರು ಕೂಡ ಒಂದು ವೆಬ್ಸೈಟ್ನ ಡೆವಲಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಈಚ್ ಅಂಡ್ ಎವ್ರಿ ಕಾಂಪೋನೆಂಟ್ನ ನಾವು ಫಂಡಮೆಂಟಲ್ ಆಗಿ ಕನ್ನಡದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನಾನು ನಿಮ್ಮ ವೇಣುಗೋಪಾಲ್. ಐ ಆಮ್ ಎನ್ ಸಾಫ್ಟ್ವೇರ್ ಇಂಜಿನಿಯರ್ ಹ್ಯಾವಿಂಗ್ ಆಲ್ಮೋಸ್ಟ್ ಲೈಕ್ 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿಮಗೆ ಯಾವುದೇ ಒಂದು ಈ ಡೆವಲಪ್ಮೆಂಟ್ ಬಗ್ಗೆ ಡೌಟ್ಸ್ ಇದ್ರೂ ಕೂಡ ನನಗೆ ಈ ವಿಡಿಯೋ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೋ ದಟ್ ನಾನು ಆ ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ವಿಡಿಯೋನ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಬನ್ನಿ ಈ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನಾನು ಈ ಪರ್ಟಿಕ್ಯುಲರ್ ಕೋರ್ಸ್ನ ನಿಮಗೆ ಕಲಿಯೋದಕ್ಕೆ ಯಾವುದೇ ಒಂದು ಎಕ್ಸ್ಟ್ರಾ ಸಾಫ್ಟ್ವೇರ್ ಬೇಕಿಲ್ಲ. ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ರೆ ಸಾಕು, ಮತ್ತೆ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ. ಫಸ್ಟ್ ಕಲಿಯೋದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಬೇಕು ಅಷ್ಟೇ, ಬಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಬೇಕಿಲ್ಲ. ಬಿಕಾಸ್ ನೀವು ಈ ವೆಬ್ ಡೆವಲಪ್ಮೆಂಟ್ನ ನಿಮ್ಮ ನೋಟ್ ಪ್ಯಾಡಲ್ಲಿ ಕೂಡ ವರ್ಕ್ ಮಾಡ್ಬೋದು. ಬಟ್ ನಾನು ನಿಮಗೆ ಈ ಸೀರೀಸ್ ಆಫ್ ವಿಡಿಯೋದಲ್ಲಿ ನೋಟ್ ಪ್ಯಾಡಲ್ಲಿ ಕೂಡ ಹೇಳ್ಕೊಡ್ತೀನಿ. ಅಟ್ ದ ಸೇಮ್ ಟೈಮ್ ನಮಗೆ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಅದು w3schools.com ಅಂತ. ಆ ವೆಬ್ಸೈಟಲ್ಲೇ ನೀವು ಕೋಡ್ ಬರೆದು ಸಿಮ್ಯುಲೇಟ್ ಕೂಡ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಬನ್ನಿ ಈ ಪರ್ಟಿಕ್ಯುಲರ್ ಕೋರ್ಸ್ನ ಸ್ಟಾರ್ಟ್ ಮಾಡೋಣ. ಇದು ಫಸ್ಟ್ ವಿಡಿಯೋ ಈ ಸೀರೀಸ್ ಆಫ್ ವಿಡಿಯೋದು. ಸೊ ನೀವು ನಿಮ್ಮ ಬ್ರೌಸರ್ನ ಓಪನ್ ಮಾಡಿ, ನೀವು w3school.com ಅಂತ ಸರ್ಚ್ ಮಾಡಿ ಸಾಕು. ಗೂಗಲಲ್ಲಿ W3 schools ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಲಿಂಕೇನೆ ಬರುತ್ತೆ, ಈ ಸಿಂಬಲ್ W3 schools ಆನ್ಲೈನ್ ವೆಬ್ ಟ್ಯುಟೋರಿಯಲ್. ಈ ಪರ್ಟಿಕ್ಯುಲರ್ ಅಲ್ಲಿ ವೆಬ್ಸೈಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ವೆಬ್ಸೈಟ್ಗೆ ಡೆವಲಪ್ಮೆಂಟ್ಗೆ ಬೇಕಾದಂತ ಎಲ್ಲಾ ಕಾನ್ಸೆಪ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲಿ ನೋಡ್ಬೋದು HTML and CSS ಅಂತ ಇದೆ. ನೀವು ಸೆಲ್ಫ್ ಲರ್ನ್ ಕೂಡ ಮಾಡ್ಬೋದು, ನೀವು ನನ್ನನ್ನು ಕೂಡ ಫಾಲೋ ಮಾಡ್ಬೋದು. ನಿಮಗೆ ಟೈಮ್ ಇದ್ರೆ ಆಬ್ವಿಯಸ್ಲಿ ಈಚ್ ಅಂಡ್ ಎವ್ರಿ ಪೇಜ್ನ ಓಪನ್ ಮಾಡಿ ಅದ್ರಲ್ಲಿ ಕೊಟ್ಟಿರೋ ಕಂಟೆಂಟ್ನ ನೀವು ಅರ್ಥ ಮಾಡ್ಕೊಂಡು ಡಿಸೈನ್ ಕೂಡ ಮಾಡ್ಬೋದು. ಓಕೆ, ಫಸ್ಟ್ ನೀವು ನೋಡೋದಾದ್ರೆ HTML ಈ ಪರ್ಟಿಕ್ಯುಲರ್ ವೆಬ್ಸೈಟ್ನ ಒಂದು ಓವರ್ವ್ಯೂ ನೋಡೋಣ. HTML and CSS, HTML ಮತ್ತೆ CSS ಕಾನ್ಸೆಪ್ಟ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಕ್ಲಿಕ್ ಮಾಡಿದ್ರೆ ಅಥವಾ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ತಾಳುತ್ತೆ. ಬಟ್ HTML ಎಂಟೈರ್ ಈ ವೆಬ್ಸೈಟ್ ಡೆವಲಪ್ಮೆಂಟ್ಗೆ ಮೇನ್ ಫಂಡಮೆಂಟಲ್. ನೀವು HTML ಕಲಿಲೇಬೇಕು. HTML ಕಲ್ತಾದ್ಮೇಲೆ ನೀವು CSS, ಬೂಟ್ಸ್ಟ್ರ್ಯಾಪ್ ಅಥವಾ ಕಲರ್ಸ್, ಐಕಾನ್ಸ್, ಗ್ರಾಫಿಕ್ಸ್ ಹೇಗೆ ಆಡ್ ಮಾಡೋದು ಅದೆಲ್ಲ ನೋಡ್ಬೋದು. ಅಟ್ ದ ಸೇಮ್ ಟೈಮ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ಕೂಡ, ಅಥವಾ ನಿಮ್ಮ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಜಾವಾ ಸ್ಕ್ರಿಪ್ಟ್ ಕೂಡ ಯೂಸ್ ಆಗುತ್ತೆ. jQuery ಅಂತಾರೆ, ರಿಯಾಕ್ಟ್ ಅಂತಾರೆ, ಆಂಗ್ಯುಲರ್ JS ಅಂತಾರೆ. ಇದನ್ನೆಲ್ಲ ನೀವು ಮುಂದಿನ ದಿನಗಳಲ್ಲಿ ಕಲಿಬಹುದು. ಅಟ್ ದ ಸೇಮ್ ಟೈಮ್ SQL, PHP, ASP.NET ಎಷ್ಟೊಂದಿದೆ. ಸೊ ಈ ಪರ್ಟಿಕ್ಯುಲರ್ ಸೀರೀಸ್ ಆಫ್ ವಿಡಿಯೋದನ್ನ ನಾವು HTML ಗೆ ಕನ್ಫೈನ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಫ್ಯೂಚರ್ ಅಲ್ಲಿ ನಾವು ಬೇರೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಲರ್ನ್ HTML ಅಂತ ಚೂಸ್ ಮಾಡ್ತಾ ಇದ್ದೀನಿ. HTML ಫಂಡಮೆಂಟಲ್ ಏನಂದ್ರೆ ಇದೇ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನೀವು ವೆಬ್ ಪೇಜಸ್ ನ ಡೆವಲಪ್ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಗ್ರೇಟ್. ಸೊ HTML ಇಸ್ ದ ಸ್ಟ್ಯಾಂಡರ್ಡ್ ಮಾರ್ಕಪ್ ಲ್ಯಾಂಗ್ವೇಜ್ ಫಾರ್ ವೆಬ್ ಪೇಜಸ್. ಅಂದ್ರೆ ಇದು ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಈ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ನೀವು ವೆಬ್ ಪೇಜಸ್ ನ ಡೆವಲಪ್ ಮಾಡ್ಬೋದು. ವಿತ್ HTML ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ವೆಬ್ಸೈಟ್. HTML ಯೂಸ್ ಮಾಡ್ಕೊಂಡು ನೀವು ನಿಮ್ಮದೇ ಸ್ವಂತ ಒಂದು ವೆಬ್ಸೈಟ್ ಡೆವಲಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಇಲ್ಲ ಯಾವುದೇ ಒಂದು ಇನ್ಫೋಸಿಸ್ ಅಫಿಷಿಯಲ್ ವೆಬ್ ಪೇಜ್ ಇರ್ಬೋದು. ಮತ್ತೆ ಇದನ್ನ ಕಲ್ತಾದ್ಮೇಲೆ ನೀವು ಬೇರೆಯವ್ರಿಗೆ ವೆಬ್ಸೈಟ್ ಡೆವಲಪ್ ಮಾಡಿ ನೀವು ಅಮೌಂಟ್ ನ ಚಾರ್ಜ್ ಮಾಡಿ ದುಡ್ಡನ್ನು ಕೂಡ ಅರ್ನ್ ಮಾಡ್ಬೋದು. HTML is easy to learn and you will enjoy it. ಸೊ ಇದು ಈಸಿಯಾಗಿ ಲರ್ನ್ ಮಾಡ್ಬೋದು. ಆಸ್ ಎ ಸೆಡ್, ಈವನ್ ಹೈಸ್ಕೂಲ್ ಸ್ಟೂಡೆಂಟ್ ಕೂಡ ಈಸಿಯಾಗಿ ಕಲಿಬಹುದು. ಸೊ ಬನ್ನಿ ಮುಂದೆ ನೋಡೋದಾದ್ರೆ ಈಸಿ ಲರ್ನಿಂಗ್ ವಿತ್ HTML, ಟ್ರೈ ಯುವರ್ ಸೆಲ್ಫ್.
ಈ ಟ್ರೈ ಯುವರ್ ಸೆಲ್ಫ್ ಆಪ್ಷನ್ ಇಂದ ಏನಂದ್ರೆ ನಿಮಗೆ ಈ w3schools.com ವೆಬ್ಸೈಟ್ ಅಲ್ಲಿ ನೀವು ಕೋಡ್ ಬರೀರಿ ಮತ್ತೆ ಅಲ್ಲೇ ರನ್ ಮಾಡಬಹುದು, ನೀವು ಈಸಿಯಾಗಿ ಔಟ್ಪುಟ್ ನ ನೋಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನೀವೇನ್ ನೋಡ್ತಿದ್ದೀರಾ, ಈ ರೀತಿ ಒಂದು ಯಾವುದೇ ಒಂದು ವೆಬ್ಸೈಟ್ ನ ನೀವು ತಗೊಂಡ್ರು ಕೂಡ ಆ ವೆಬ್ಸೈಟ್ ಬ್ಯಾಕ್ ಎಂಡ್ ಕೋಡ್ ಈ ರೀತಿ ಇರುತ್ತೆ. ಸೊ ನಾನು ಟ್ರೈ ಯುವರ್ ಸೆಲ್ಫ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಟ್ರೈ ಯುವರ್ ಸೆಲ್ಫ್ ಕ್ಲಿಕ್ ಮಾಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್ ಅಂತ. ಓಕೆ, ಸೊ ನಿಮ್ಗೆ ಇಲ್ಲಿ ಟ್ರೈ ಯುವರ್ ಸೆಲ್ಫ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೋಡ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೆಡಿಂಗ್ ಇದೆ, ಔಟ್ಪುಟ್ ಇದೆ. ಸೊ ನೀವಿಲ್ಲಿ ಬರ್ದಿರೋ ಕೋಡ್ ನ ರನ್ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಬರುತ್ತೆ. ಗೊತ್ತಾಯ್ತಲ್ಲ? ಸೊ ನೀವಿಲ್ಲಿ ನೋಡ್ಬೋದು ಪ್ರತಿಯೊಂದು HTML ಪೇಜ್, ವೆಬ್ ಪೇಜ್ ನಿಮ್ಗೆ ಫಸ್ಟ್ ಇದಿರುತ್ತೆ ಡಾಕ್ ಟೈಪ್ HTML ಅಂತ. ಓಕೆ, ಅದರದ್ದು ಈಚ್ ಅಂಡ್ ಎವ್ರಿ ಇಂಪಾರ್ಟೆನ್ಸ್ ಮುಂದೆ ನೋಡೋಣ. ಇದು ಏನಂದ್ರೆ ಹೈ ಲೆವೆಲ್ ಅಂದ್ರೆ ನೀವು ನಿಮ್ಮ ವೆಬ್ ಪೇಜ್ಗೆ ಹೇಳ್ತಿದ್ದೀರಾ ಅಥವಾ ಬ್ರೌಸರ್ಗೆ ಹೇಳ್ತಿದ್ದೀರಾ, ಇದು ಒಂದು HTML5 ವೆಬ್ ಪೇಜ್. ಮತ್ತೆ ನೀವು ಇಲ್ಲಿ ನೋಡ್ಬೋದು ಎವ್ರಿ HTML ಪೇಜ್ ಈ ಸ್ಟಾರ್ಟಿಂಗ್ ವಿತ್ HTML ಅಂಡ್ ಎಂಡಿಂಗ್ ವಿತ್ HTML. ಇದನ್ನ ಎಲಿಮೆಂಟ್ಸ್ ಅಂತ ಕೂಡ ಕರೀತಾರೆ ಅಥವಾ ಟ್ಯಾಗ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಅದರಲ್ಲಿ ಹೆಡ್ ಅಂತ ಇದೆ, ಆಮೇಲೆ ಬಾಡಿ ಸೆಕ್ಷನ್ ಇದೆ, ಮತ್ತೆ ಫೂಟರ್ ಸೆಕ್ಷನ್ ಇರುತ್ತೆ. ಬಟ್ ಹೈ ಲೆವೆಲ್ ನಿಮ್ಗೆ ಯಾವುದೇ ಒಂದು ವೆಬ್ ಪೇಜ್ ತಗೊಂಡ್ರೆ ದಿಸ್ ಇಸ್ ಮಿನಿಮಮ್ ಸೆಟ್ ಆಫ್ ಎಲಿಮೆಂಟ್ಸ್ ಬೇಕಾಗಿರೋದು. ಗೊತ್ತಾಯ್ತಲ್ಲ? ಸೊ ನೀವು ಇಲ್ಲಿ ನೋಡ್ಬೋದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ದಿಸ್ ಇಸ್ ಹೆಡಿಂಗ್ ಅಂತ ಇದೆ, ದಿಸ್ ಇಸ್ ಪ್ಯಾರಾಗ್ರಾಫ್ ಅಂತ ಇದೆ. ನಾವ್ ಇಲ್ಲಿ ಏನ್ ನೋಡ್ತಿದೀವಿ, H1 ಅಂತ ಈ ಲೈನ್ ಅಲ್ಲಿ ಏನಿದೆ ಇದು ಔಟ್ಪುಟ್ ಬರ್ತಿದೆ, ಬಟ್ H1 ಅನ್ನೋದು ತೋರಿಸ್ತಿಲ್ಲ. ಅದನ್ನ ಟ್ಯಾಗ್ ಅಥವಾ ಎಲಿಮೆಂಟ್ ಅಂತ ಕರೀತಾರೆ. ಸೊ H1 ಅಂದ್ರೆ ಹೆಡಿಂಗ್ ಟ್ಯಾಗ್ ಹೈ ಲೆವೆಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ. ಸೊ ನಾನಿಲ್ಲಿ ವೆಲ್ಕಮ್ ಟು ವೆಬ್ ಸೊ H1 ಟ್ಯಾಗ್ ಅಲ್ಲಿ ನಾನು ದಿಸ್ ಇಸ್ ಹೆಡಿಂಗ್ ಅಂತ ಮುಂಚೆ ಇತ್ತು, ಇವಾಗ ವೆಲ್ಕಮ್ ಟು ವೆಬ್ ಡೆವಲಪ್ಮೆಂಟ್ ಸೀರೀಸ್ ಅಂತ ಚೇಂಜ್ ಮಾಡಿದೆ. ರನ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಔಟ್ಪುಟ್. ಇದು ಒಂದು ವೆಬ್ ಪೇಜ್ ಇದ್ರೆ ನಾನು ಈ ವೆಬ್ ಪೇಜ್ ನ ಈಗ ಈ ರೀತಿ ಔಟ್ಪುಟ್ ಬರ್ತಾ ಇದೆ. ಗೊತ್ತಾಯ್ತಲ್ಲ? ಅದೇ ರೀತಿ ದಿಸ್ ಇಸ್ ಪ್ಯಾರಾಗ್ರಾಫ್ ಅನ್ನೋದು ನೋಡಿ P ಟ್ಯಾಗ್ ಒಳಗಡೆ ಇದೆ ಅಥವಾ P ಎಲಿಮೆಂಟ್ ಒಳಗಡೆ ಇದೆ, ಬಟ್ ಚಿಕ್ಕದಾಗ ಕಾಣಿಸ್ತದೆ. H1 ಅಂದ್ರೆ ಹೆಡಿಂಗ್ 1, ಅದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ರನ್ ಮಾಡಿ, ಇಲ್ಲಿ ಚೇಂಜ್ ಆಯ್ತು ನೋಡಿ. ಈ ಪರ್ಟಿಕ್ಯುಲರ್ ಕೋಡ್ ನಾವು ಇಷ್ಟು ಕೋಡ್ ಏನ್ ಬರ್ದಿದೀವಿ, ಇದು ನಾವು ಪೇಜ್ ನ ರನ್ ಮಾಡಿದಾಗ ವೆಲ್ಕಮ್ ಟು ವೆಬ್ ಡೆವಲಪ್ಮೆಂಟ್ ಸೀರೀಸ್, ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಕಾಣಿಸುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಮತ್ತೆ ಇದನ್ನ ನೀವು ಸೇಮ್ ನಾನು ನೋಟ್ ಪ್ಯಾಡ್ ಅಲ್ಲಿ ಸೇವ್ ಮಾಡಿ ರನ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತಾನು ಕೂಡ ನೋಡೋಣ. ನಾನು ಈ ಕೋಡ್ ನ ಕಾಪಿ ಮಾಡ್ತಾ ಇದ್ದೀನಿ. ನಿಮ್ಮ ವೆಬ್ ಲ್ಯಾಪ್ಟಾಪ್ ಅಲ್ಲಿ ನೋಟ್ ಪ್ಯಾಡ್ ನ ಓಪನ್ ಮಾಡಿ, ಕಾಪಿ ಪೇಸ್ಟ್ ಮಾಡಿ, ನಿಮ್ಮ ಕೋಡ್ ನ ಸೇವ್ ಮಾಡಿ. ಬಟ್ ನೀವು ಸೇವ್ ಆಸ್ ಏನ್ ಕೊಡಬೇಕು, ಪಿಕ್ಚರ್ ವೆಬ್ ಡೆವಲಪ್ಮೆಂಟ್. ಸೊ ಇಲ್ಲೇನ್ ಮಾಡೋದು, ನೀವು ನಿಮ್ಮ ಟೆಕ್ಸ್ಟ್ ಫೈಲ್ಗೆ ನಾವೇನ್ ಕೋಡ್ ಹಾಕಿದ್ವೋ ಅದನ್ನ ಸೇವ್ ಮಾಡಿ. ಬಟ್ ಸೇವ್ ಮಾಡಬೇಕಾದ್ರೆ ಮೇ ಬಿ ಸ್ಯಾಂಪಲ್ ವೆಬ್ ಪೇಜ್ ಇಲ್ಲಿ .txt ಅಂತ ಸೇವ್ ಮಾಡಬಹುದು, ಸೇವ್ ಮಾಡಬಾರ್ದು. ಇನ್ಸ್ಟೆಡ್ ಆಫ್ .txt ಆಲ್ ಫೈಲ್ ಚೂಸ್ ಮಾಡಿ, ಇಲ್ಲಿ .html. ನಿಮ್ಮ ವೆಬ್ ಪೇಜ್ ಏನಂತ ಇರಬೇಕು, ಎಕ್ಸ್ಟೆನ್ಷನ್ HTML ಅಥವಾ HTM ಅಥವಾ HTML ಎಕ್ಸ್ಟೆನ್ಷನ್ ಇರಬೇಕು. ಇದು ಸೇವ್ ಆಯ್ತು. ಸೊ ನಾವು ಇದನ್ನ ನೀವು ವೆಬ್ ಬ್ರೌಸರ್ಗೆ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ನ ವೆಬ್ ಬ್ರೌಸರ್ ಅಲ್ಲಿ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ನಿಮ್ದು ವೆಬ್ಸೈಟ್ ಹೇಗಿದೆಯೋ ಅದು ಬರುತ್ತೆ. ಸೊ ಲೆಟ್ ಅಸ್ ಗೋ ಟು ದ ಪ್ಲೇಸ್ ವೇರ್ ವಿ ಹ್ಯಾವ್ ಸೇವ್ಡ್ ಅವರ್ ದಿಸ್ ಥಿಂಗ್, ವೆಬ್ ಡೆವಲಪ್ಮೆಂಟ್ ಅಂತ ಇದಿದೆ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ನೀವು ಇಲ್ಲಿ ನೋಡ್ಬೋದು ನಾವು ಬರ್ದಿರೋ ಟೆಕ್ಸ್ಟ್ ಫೈಲ್ ಅಲ್ಲಿ ಬರ್ದಿರೋ ಔಟ್ಪುಟ್ ಇಲ್ಲಿ ಕಾಣಿಸ್ತಾ ಇದೆ. ವೆಲ್ಕಮ್ ಟು SAP ಡೆವಲಪ್ಮೆಂಟ್ ಸೀರೀಸ್. ಗೊತ್ತಾಯ್ತಲ್ಲ? ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಮತ್ತೆ ಟೆಕ್ಸ್ಟ್ ಫೈಲಿಗೆ ಬನ್ನಿ. ಯುವರ್ ಪೇಜ್ ಟೈಟಲ್ ನೀವು ಇಲ್ಲಿ ನೋಡ್ಬೋದು, ಪೇಜ್ ಟೈಟಲ್ ಅಂತ ಇದೆಯಲ್ಲ, ಅದ್ರ ಬದಲು ಇಲ್ಲಿ ಕನ್ನಡ ಭಂಡಾರ ಅಂತ ಟೈಪ್ ಮಾಡ್ತಿದ್ದೀನಿ. ಸೊ ಸೇವ್ ಮಾಡಿ, ಕಂಟ್ರೋಲ್ S ಸೇವ್ ಮಾಡ್ತಾ ಇದ್ದೀನಿ. ರಿಫ್ರೆಶ್ ಮಾಡಿದ್ರೆ ನಿಮ್ಮ ವೆಬ್ ಪೇಜ್ ನ ನೀವು ಇಲ್ಲಿ ನೋಡ್ಬೋದು ಹೆಡಿಂಗ್ ಚೇಂಜ್ ಆಗ್ತಿದೆ, ಕನ್ನಡ ಜ್ಞಾನ ಭಂಡಾರ ಅಂತ. ಗೊತ್ತಾಯ್ತಲ್ಲ? ಸೊ ಈ ರೀತಿ ನೀವು ನಿಮ್ಮ ಒಂದು ಸಿಂಪಲ್ ವೆಬ್ಸೈಟ್ ನ ಡೆವಲಪ್ ಮಾಡಬಹುದು. ಬಟ್ ಆಸ್ ಪಾರ್ಟ್ ಆಫ್ ದಿಸ್ ನಾವೇನ್ ಮಾಡಿದೀವಿ,
ಜಸ್ಟ್ ಒಂದು ಸ್ಯಾಂಪಲ್ ವೆಬ್ ಪೇಜ್ ನ ಬಿಲ್ಡ್ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. HTML ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಒಂದು ಸ್ಯಾಂಪಲ್ ವೆಬ್ ಪೇಜ್ ನ ಡೆವಲಪ್ ಮಾಡಿದ್ದೀವಿ. ಬಟ್ ಈ HTML ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಟ್ಯಾಗ್ಸ್ ಅಂತ ಇದೆ, ಎಲಿಮೆಂಟ್ಸ್ ಅಂತ ಇದೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಇದೆ. ಮತ್ತೆ ಎಲಿಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ಇಮೇಜ್ ಆಡ್ ಮಾಡಬಹುದು, ಟೇಬಲ್ಸ್ ಆಡ್ ಮಾಡಬಹುದು, ಡಿಫ್ರೆಂಟ್ ಕಾಂಪೋನೆಂಟ್ಸ್ ನ ಆಡ್ ಮಾಡಬಹುದು. ಅದನ್ನೆಲ್ಲ ಯಾವ ರೀತಿ ಆಡ್ ಮಾಡಬಹುದು ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಸೆಕ್ಷನ್ ನೋಡೋದಾದ್ರೆ HTML ಇಂಟ್ರೊಡಕ್ಷನ್ ನೋಡೋಣ. HTML ಇಂಟ್ರೊಡಕ್ಷನ್ ಅಂದ್ರೆ HTML ಇಸ್ ಎ ಸ್ಟ್ಯಾಂಡರ್ಡ್ ಮಾರ್ಕಪ್ ಲ್ಯಾಂಗ್ವೇಜ್ ಫಾರ್ ಕ್ರಿಯೇಟಿಂಗ್ ಎ ವೆಬ್ ಪೇಜಸ್. ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಇದೊಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ವೆಬ್ ಪೇಜಸ್ ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದೆನ್ ವಾಟ್ ಇಸ್ HTML? HTML ಅಂದ್ರೆ ಏನು ಅಂತ ನೋಡೋದಾದ್ರೆ HTML ಇಸ್ ಎ ಸ್ಟ್ಯಾಂಡರ್ಡ್ ಫಾರ್ hypertext markup language. ಇದು ನಮ್ಗೆ ಗೊತ್ತಿರೋದೆ. HTML is standard hypertext markup language for creating a web pages, and it describes the structure of the web page. ಅಂದ್ರೆ ಒಂದು ವೆಬ್ ಪೇಜ್ ನ ಸ್ಟ್ರಕ್ಚರ್ ನ ಇದು ಡಿಫೈನ್ ಮಾಡುತ್ತೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ HTML ಕನ್ಸಿಸ್ಟ್ ಆಫ್ ಸೀರೀಸ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಆ ಎಲಿಮೆಂಟ್ ನ ಯೂಸ್ ಮಾಡ್ಕೊಂಡು ನೀವು ಡಿಫ್ರೆಂಟ್ ಆಪರೇಷನ್ ನ ಅಚೀವ್ ಮಾಡಬಹುದು. HTML ಎಲಿಮೆಂಟ್ಸ್ ಟೆಲ್ಸ್ ಬ್ರೌಸರ್ ಹೌ ಟು ಡಿಸ್ಪ್ಲೇ ದ ಕಂಟೆಂಟ್. ಈ ಎಲಿಮೆಂಟ್ಸ್ ಏನ್ ಹೇಳುತ್ತೆ ಬ್ರೌಸರ್ಗೆ ನೀನು ಕಂಟೆಂಟ್ ನ ಹೇಗೆ ಡಿಸ್ಪ್ಲೇ ಮಾಡೋದು ಅಂತ ಹೇಳುತ್ತೆ. ಅಟ್ ದ ಸೇಮ್ ಟೈಮ್ HTML ಎಲಿಮೆಂಟ್ಸ್ ಲೇಬಲ್ pieces of content such as this is an heading, this is an paragraph, this is a link. ಸೊ ಈ ಎಲಿಮೆಂಟ್ ಯೂಸ್ ಮಾಡ್ಕೊಂಡು ನೀವು ಸಮ್ ಕಂಟೆಂಟ್ ನ ಕೂಡ ಡಿಸ್ಪ್ಲೇ ಮಾಡಬಹುದು. ಅಟ್ ದ ಸೇಮ್ ಟೈಮ್ ನೀವು ಇಮೇಜಸ್, ಡಿಫ್ರೆಂಟ್ ಐಟಮ್ಸ್ ನ ಶೋ ಮಾಡಬಹುದು, ಹೈಪರ್ ಲಿಂಕ್ ಕೂಡ ಕೊಡಬಹುದು. ನಾವು ಆಲ್ರೆಡಿ ಸಿಂಪಲ್ HTML ಡಾಕ್ಯುಮೆಂಟ್ ನ ನೋಡಿದೀವಿ ಇದನ್ನ. ಓಕೆ, ಈ ಎಕ್ಸಾಂಪಲ್ ಇರೋ ಕಾಂಪೊನೆಂಟ್ ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸೊ ಡಾಕ್ಯುಮೆಂಟ್ HTML ಟ್ಯಾಗ್ ಇದೇನು ಹೇಳುತ್ತೆ ಅಂದ್ರೆ ಇಟ್ ಡಿಕ್ಲೇರ್ಸ್ or defines this is an HTML5 document. ಇದು ವೆಬ್ ಬ್ರೌಸರ್ ಗೆ ಏನು ಹೇಳುತ್ತೆ ಅಂದ್ರೆ ಇದು ಒಂದು HTML5 ಡಾಕ್ಯುಮೆಂಟ್ ಅಂತ ಹೇಳುತ್ತೆ. HTML ಎಲಿಮೆಂಟ್ is the root elements of an HTML page. ನೀವು ಇಲ್ಲಿ ನೋಡಬಹುದು, ರೂಟ್ ಅಂದ್ರೆ ಮೇನ್ ಎಲಿಮೆಂಟ್. ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಎಂಡ್ ಆಗ್ತಿದೆ. ಇನ್ ಬಿಟ್ವೀನ್ ಏನೇ HTML ಪೇಜ್ ಅಲ್ಲಿ ಏನೇನು ಡಿಸ್ಪ್ಲೇ ಆಗಬೇಕು ಎಲ್ಲ ಕಾಂಪೊನೆಂಟ್ ಬರುತ್ತೆ. ಇದು HTML ಅನ್ನೋದು ಮೇನ್ ರೂಟ್ ಕಾಂಪೊನೆಂಟ್. ಹೆಡ್ ಕಾಂಪೊನೆಂಟ್ ಅಥವಾ ಹೆಡ್ ಎಲಿಮೆಂಟ್ ಅಂದ್ರೆ ಇಟ್ ಕಂಟೈನ್ಸ್ ಮೆಟಾಡೇಟಾ ಇನ್ಫಾರ್ಮೇಶನ್ ಅಬೌಟ್ HTML ಪೇಜ್. ಈ HTML ಪೇಜ್ ನ ಮೆಟಾಡೇಟಾ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ ಈ ಪೇಜ್ ಟೈಟಲ್ ಏನು ಅಂತ ಕೂಡ ಇಟ್ ವಿಲ್ ಹೋಲ್ಡ್. ನೆಕ್ಸ್ಟ್ ನೋಡೋದಾದ್ರೆ ದ ಟೈಟಲ್ ಎಲಿಮೆಂಟ್ ಸ್ಪೆಸಿಫೈ ದ ಟೈಟಲ್ ಆಫ್ HTML ಪೇಜ್. ಸೊ ಈ ಟೈಟಲ್ ಯೂಸ್ ಮಾಡ್ಕೊಂಡು ನೀವು HTML ಪೇಜ್ ನ ಟೈಟಲ್ ನ ಸ್ಪೆಸಿಫೈ ಮಾಡಬಹುದು. ನಾವು ಆಲ್ರೆಡಿ ನೋಡಿದ್ವು, ನಾವು ಕನ್ನಡ ಜ್ಞಾನ ಭಂಡಾರ ಅಂತ ಚೇಂಜ್ ಮಾಡಿದ್ದಕ್ಕೆ ನಮ್ಮ HTML ಪೇಜ್ ಕನ್ನಡ ಜ್ಞಾನ ಭಂಡಾರ ಅಂತ ಆಟೋಮೆಟಿಕ್ ಆಗಿ ಬಂತು. So body element defines the entire body of the document. It contains visible elements such as heading, paragraph, hyperlinks, images and tables. ಈ ಬಾಡಿ ಎಲಿಮೆಂಟ್ ಒಳಗಡೆ ನೀವು ಏನೇ ಸ್ಪೆಸಿಫೈ ಮಾಡಿದ್ರು ಅದು ನಿಮ್ಮ ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ಬಾಡಿ ಒಳಗಡೆ ನೀವು ಟೇಬಲ್ ಆಡ್ ಮಾಡಬಹುದು, ಇಮೇಜಸ್ ಆಡ್ ಮಾಡಬಹುದು, ಕಂಟೆಂಟ್ಸ್ ನ ಆಡ್ ಮಾಡಬಹುದು, ಟೆಕ್ಸ್ಟ್ ಆಡ್ ಮಾಡಬಹುದು, ಯೂಸಿಂಗ್ ಪ್ಯಾರಾಗ್ರಾಫ್, ಡಿಫ್ರೆಂಟ್ ಹೆಡಿಂಗ್ಸ್ ನ ಆಡ್ ಮಾಡಬಹುದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದು ಈ ಸಿಂಪಲ್ ವೆಬ್ ಪೇಜ್ ಅಲ್ಲಿರೋ ಎಲಿಮೆಂಟ್ಸ್ ನ ಎಕ್ಸ್ಪ್ಲನೇಷನ್. ಮುಂದಿನ ದಿನಗಳಲ್ಲಿ ನಾವು ಡಿಫ್ರೆಂಟ್ ಆಪ್ಷನ್ಸ್ ನ ಯೂಸ್ ಮಾಡೋದು ಹೇಗೆ, ಮತ್ತೆ ಡಿಫ್ರೆಂಟ್ ಎಲಿಮೆಂಟ್ ನ ಯೂಸ್ ಮಾಡೋದು ಅಂದ್ರೆ ಹೇಗೆ ಅಂತ ನೋಡೋಣ. ಮತ್ತೆ ವಾಟ್ ಇಸ್ ಎಲಿಮೆಂಟ್ ಅಂತ ಕೂಡ ನಿಮ್ಗೆ ಇದು ಬರ್ಬೋದು, ಡೌಟ್ ಬರ್ಬೋದು. ಎಲಿಮೆಂಟ್ ಇಸ್ ನಥಿಂಗ್ ಬಟ್ ಈಗ ನಾವು ನೋಡಿದ್ವಲ್ಲ H1 ಅನ್ನೋದು ಒಂದು ಎಲಿಮೆಂಟ್, ಈ ಎಂಟೈರ್ ಪ್ಯಾರಾಗ್ರಾಫ್ ಕೂಡ ಒಂದು ಎಲಿಮೆಂಟ್. ಓಕೆ, ಅಂಡ್ HTML ಎಲಿಮೆಂಟ್ ಡಿಫೈನ್ ದ ಸ್ಟಾರ್ಟ್ ಟ್ಯಾಗ್ ಅಂಡ್ ಸಮ್ ಕಂಟೆಂಟ್ ಅಂಡ್ ದ ಎಂಡ್ ಟ್ಯಾಗ್. HTML ಎಲಿಮೆಂಟ್ ಅಲ್ಲಿ ಏನಿರುತ್ತೆ, ಸ್ಟಾರ್ಟ್ ಟ್ಯಾಗ್ ಇರುತ್ತೆ, ಕಂಟೆಂಟ್ ಇರುತ್ತೆ, ಎಂಡ್ ಟ್ಯಾಗ್ ಇರುತ್ತೆ. ಟ್ಯಾಗ್ ಅಂದ್ರೆ ಏನ್ ಹೇಳಿ, H1 ಟ್ಯಾಗ್. ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ ಇದು ಕಂಟೆಂಟ್, ಮೈ ಫಸ್ಟ್ ಹೆಡಿಂಗ್, ಇದು ಎಂಡ್ ಟ್ಯಾಗ್. ಗೊತ್ತಾಯ್ತಲ್ಲ, ಎವ್ರಿ ಸ್ಟಾರ್ಟ್ ಟ್ಯಾಗ್ ವಿಲ್ ಹ್ಯಾವ್ ಎನ್ ಎಂಡ್ ಟ್ಯಾಗ್. ನೀವು ಇಲ್ಲಿ ನೋಡಬಹುದು ಸ್ಟಾರ್ಟ್ ಟ್ಯಾಗ್ ಎಂಡ್ ಟ್ಯಾಗ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ, ಬಟ್ ಎಂಡ್ ಟ್ಯಾಗ್ ಅಲ್ಲಿ ನಿಮಗೆ ಫಾರ್ವರ್ಡ್ ಸ್ಲಾಶ್ ಇರುತ್ತೆ. ಸೊ ಆ ಎಂಡ್ ಟ್ಯಾಗ್ ಯೂಸ್ ಮಾಡ್ಕೊಂಡು ಏನ್ ಹೇಳುತ್ತೆ ಬ್ರೌಸರ್ಗೆ, ಇದು ನನ್ನ ಎಲಿಮೆಂಟ್ ನ ಎಂಡ್. ಗೊತ್ತಾಯ್ತಲ್ಲ. ಸೊ ನಾನು ಏನು ಈ H1 ಪ್ರಾಪರ್ಟಿ ಹೆಡಿಂಗ್ ಏನಿದೆ ಅದು ಇಲ್ಲಿ ತನಕ ಮಾತ್ರ ಅಪ್ಲೈ ಮಾಡು, ನೆಕ್ಸ್ಟ್ ಅಪ್ಲೈ ಮಾಡಬೇಡ ಅಂತ ಅದು ಬ್ರೌಸರ್ಗೆ ಹೇಳುತ್ತೆ ಈ ಕೋಡ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಇದಿಷ್ಟು ಈ ಪರ್ಟಿಕ್ಯುಲರ್ ಫಸ್ಟ್ ವಿಡಿಯೋಗೆ. ಸೊ ಜಸ್ಟ್ ರೀಕ್ಯಾಪ್ ಮಾಡೋದಾದ್ರೆ, ಆಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ ನಾವೇನ್ ನೋಡ್ದು, HTML ಪೇಜ್ ಹೇಗಿರುತ್ತೆ ಅಂತ ನೋಡ್ದು, HTML ಎಕ್ಸ್ಪಾನ್ಷನ್ ನೋಡ್ದು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅದ್ರ ಫೀಚರ್ಸ್ ನೋಡ್ದು, ಮತ್ತೆ ಅದ್ರದ್ದು ಎಲಿಮೆಂಟ್ ಅಂದ್ರೆ ಏನು, ಹೈ ಲೆವೆಲ್ ಅಲ್ಲಿ ಒಂದು ಸಿಂಪಲ್ ಪೇಜ್ ನ ಎಲಿಮೆಂಟ್ ಅಲ್ಲಿ ಏನೇನ್ ಇರುತ್ತೆ ಅಂತ ಕೂಡ ನೋಡ್ದು. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋದಲ್ಲಿ ಎಂಟೈರ್ HTML ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಅನ್ಕೋತೀನಿ, ಹೈ ಲೆವೆಲ್. ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಸೀರೀಸ್ ಆಫ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ಎಂಟೈರ್ ಈ ಕೋರ್ಸ್ ನ ನೀವು ರೀಕ್ಯಾಪ್ ಮಾಡ್ಕೊಂಡು ನೋಡೋದ್ರಿಂದ, ಮತ್ತೆ ಇಲ್ಲಿ ಕಲ್ತಿರೋ ನಾಲೆಡ್ಜ್ ನ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಗೆ
ನೀವು ಅಟ್ಲೀಸ್ಟ್ ಇಂಡಿಪೆಂಡೆಂಟ್ ಆಗಿ ವೆಬ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಎಂಟೈರ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಫ್ರೆಂಡ್ಸ್.